ಮಾನವ ಮತ್ತು ವನ್ಯಮೃಗಗಳ ಕಾಳಗ ಮತ್ತೆ ಮತ್ತೆ ಮುಂದುವರಿತಾನೆ ಇದೆ. ಬನ್ನೇರುಘಟ್ಟದಲ್ಲಿ ಸಫಾರಿಗೆ ಹೋದಂಥ ಸಂದರ್ಭದಲ್ಲಿ ಮಹಿಳೆ ಮೇಲೆ ಚಿರತೆ ದಾಳಿ ಮಾಡಿದೆ. ಇದು ಬನ್ನೇರುಘಟ್ಟದಲ್ಲಿ ಆಗಿರುವಂಥ ಘಟನೆ. ಇದು ಚೆನ್ನೈ ಮೂಲದ ವಹಿತಾ ಬಾನು, 50 ವರ್ಷದ ವಹಿತಾ ಬಾನು ಮೇಲೆ ಚಿರತೆ ಒಂದು ಎಗರಿದೆ. ಪತಿ ಮಗನ ಜೊತೆ ಬನ್ನೇರುಘಟ್ಟ ಸಫಾರಿಗೆ ಹೊರಟಿದ್ರು. KSTDC ವಾಹನದಲ್ಲಿ ಸಫಾರಿಗೆ ಹೋಗಿದ್ದಾಗ ಆ ಚಿರತೆ ದಾಳಿ ಮಾಡಿದೆ. ವಾಹನದ ಗ್ಲಾಸ್ ಓಪನ್ ಮಾಡಿ ನೋಡ್ತಾ ಇದ್ದಾಗ ಚಿರತೆ ಅಟ್ಯಾಕ್ ಮಾಡಿದೆ. ವಾಹನದ ಮೇಲೆ ಎಗರಿ ವಹಿತಾ ಬಾನು ಕೈಗೆ ದಾಳಿ ಮಾಡಿದೆ ಚಿರತೆ. ಗಾಯಾಳು ಮಹಿಳೆಗೆ ಜಿಗಣಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಬನ್ನೇರುಘಟ್ಟದಲ್ಲಿ ಸಫಾರಿ ಮಾಡುವಂಥ ಸಂದರ್ಭದಲ್ಲಿ ಮಹಿಳೆ ಮೇಲೆ ಚಿರತೆ ಎಗರಿ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. 50 ವರ್ಷದ ವಹಿತಾ ಬಾನು ಪತಿ ಮತ್ತು ಮಗನ ಜೊತೆ ಬನ್ನೇರುಘಟ್ಟ ಸಫಾರಿಗೆ ಅಂತ ಬಂದಿದ್ರು. ಆ ಸಂದರ್ಭದಲ್ಲಿ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಅವರು ಬಸ್ಸಲ್ಲಿ ಇರ್ತಾರೆ. ಆದರೂ ಕೂಡ ಅದು ಕಿಟಕಿ ಓಪನ್ ಇತ್ತಲ್ಲ, ಅಲ್ಲಿ ಎಗರು ಬಿಟ್ಟಿದೆ ಚಿರತೆ. ಮತ್ತು ಆ ಮಹಿಳೆಯ ಕೈಗೆ ಗಂಭೀರ ಗಾಯ ಆದಂತೆ ಕಾಣಿಸ್ತಾ ಇದೆ. ಅವರಿಗೆ ಈಗ ಜಿಗಣಿ ಆಸ್ಪತ್ರೆಯಲ್ಲೂ ಕೂಡ ಈಗ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಒಂದಿಲ್ಲ